ಹಲೋ ಹೀರೋಯಿನ್ಸ್ ವೆಲ್ಕಮ್ ಟು ಚಿಲ್ಸಾತ್ ನನ್ನ ಜೊತೆ ಇವತ್ತೊಂಚೂರು ಪರ್ಚೇಸಿಂಗ್ ಇತ್ತು. ಪರ್ಚೇಸಿಂಗ್ ಅಂದರೆ ಏನು ಅಂತ ದೊಡ್ಡ ಪರ್ಚೇಸಿಂಗ್ ಏನಿಲ್ಲ ಗೈಸ್, ಬರೀ ಗ್ರಾಸರೀಸು ವೆಜಿಟೇಬಲ್ಸು ಈ ಥರದ್ದಿತ್ತು. ಸೊ ಅದಕ್ಕೆ ಅಪ್ಪ ಆಫೀಸ್ಗೆ ಹೋಗ್ತಿದ್ರು, ಅಂತವೇ ನಮ್ಮನ್ನು ಹಾಗೆ ಡ್ರಾಪ್ ಮಾಡಿಬಿಡಿ ಮಾಲ್ಗೆ ಅಂತ ಕೇಳಿದ್ವಿ. ಪಾಪ ಡ್ರಾಪ್ ಮಾಡಿಬಿಟ್ಟು ಅವ್ರು ಆಫೀಸ್ಗೆ ಹೊರಟರು. ಸೊ ನಾವು ಮಾಲ್ಗೆ ಹೊರಟ್ವಿ. ನಾರ್ಮಲ್ ಗೈಸ್ ಚೆಕ್ ಇನ್ ಮಾಡಿದ್ವಿ. ಸೊ ಒಳಗೆ ಹೋದಾಗ ಕ್ರಿಸ್ಮಸ್ದೆಲ್ಲ ಡೆಕೋರ್ ಮಾಡಿದರು. ಅವಾಗ ನಂಗೆ ರಿಯಲೈಸ್ ಆಗಿತ್ತು, ಓ ಕರೆಕ್ಟ್ ಕ್ರಿಸ್ಮಸ್ ಹತ್ತಿರ ಬರ್ತಿದೆ ಅಂತ. ಚೆನ್ನಾಗಿದೆ ಅಂತ ಇನ್ನೊಂಚೂರು ಹತ್ತಿರ ಹೋಗಿ ನೋಡಿದೆ. ಅವರು ಮ್ಯಾಮ್ ₹450 ಪರ್ ಹೆಡ್ ಇಫ್ ಯು ವಾಂಟ್ ಟು ಗೋ ಇನ್ಸೈಡ್ ಅಂತಂದರು. ನಾನು ಯಾಕೆ ಗೈ ಸುಮ್ಮನೆ ವೇಸ್ಟ್ ಆಫ್ ಮನಿ ಬೇಡ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಪರ್ಚೇಸ್ ಮಾಡಿ ಫುಟ್ವೇರ್ ಸೆಕ್ಷನ್ಗೆ ಹೋದ್ವಿ. ಚೆನ್ನಾಗಿದೆ ಅಂತ ಎಲ್ಲ ಟ್ರೈ ಮಾಡಿದೆ. ಟ್ರೈ ಮಾಡೋಕ್ಕೆ ಕಾಸು ಕೊಡಬೇಕು ಗೈಸ್. ಟ್ರೈ ಮಾಡಿದೆ, ಯಾವುದೂ ಇಷ್ಟ ಆಗಿಲ್ಲ. ಸೊ ಯಾವುದೂ ಪರ್ಚೇಸ್ ಮಾಡಿಲ್ಲ. ಪಿಜ್ಜಾ ಕ್ರೇವಿಂಗ್ ತುಂಬ ಆಗ್ತಿತ್ತು. ಸೊ ಅದಕ್ಕೆ ಪಿಜ್ಜಾ ಹಾಟ್ಗೆ ಹೋಗಿ ಆರ್ಡರ್ ಮಾಡಿದ್ವಿ ಗೈಸ್. ಎಕ್ಸ್ಟ್ರಾ ಚೀಸ್, ವರ್ಸ್ಟೆಸ್ಟ್ ಪಿಜ್ಜಾ ಎವರ್. ಮೇ ಬಿ ಅಪ್ಪ ಅಂದ್ಬಿಟ್ಟು ತಿಂದಿರೋದಕ್ಕೋ ಏನೋ ಗೊತ್ತಿಲ್ಲ ಗೈಸ್, ವಿಡಿಯೋ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ಚೂರೂ ಇಷ್ಟ ಆಗಿಲ್ಲ ಗೈಸ್. ಯಾಕಾದರೂ ತಿಂದು ಬಾಯಿ ಕೆಡಿಸ್ಕೊಂಡು ಅಂತ ಅನ್ನಿಸ್ತು. ಸೊ ಫುಲ್ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಎಲ್ಲ ಸೇಲ್ ಮಾಡೋಕ್ಕೆ ಇಟ್ಟಿದ್ರು. ಸೊ ಅದನ್ನೆಲ್ಲ ವೀಡಿಯೋ ತೆಗೆದೆ. ಇವತ್ತು ನಂಗೊಂದು ರಿಯಲೈಸ್ ಆಯಿತು ಗೈಸ್, ನನಗೆ ನಾನು ಸ್ಪೆಂಡ್ ಮಾಡಿಕೊಂಡ್ರೆ ನಂಗೆ ಅಷ್ಟು ಮಜಾ ಬರೋಲ್ಲ. ನನ್ನ ಪೇರೆಂಟ್ಸ್ಗೆ, ನಮ್ಮ ಮನೆಗೆ ಏನಾದರೂ ಮಾಡಿದರೆ ನಂಗೆ ಫುಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಓಕೆ ನಾನು ಇವತ್ತು ಏನೋ ಸಾಧಿಸಿದ್ದೀನಿ ಅಂತ ಫೀಲ್ ಬರುತ್ತೆ ಗೈಸ್. ನಿಮಗೂ ಆ ಥರನೇ ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.